ಅಕ್ರಮ ವಕ್ಫ್ ಆಸ್ತಿಗಳ ಮೇಲೆ ಯೋಗಿ ಕಣ್ಣು. 31,000 ಅಕ್ರಮ ಭೂಮಿ ಸರ್ಕಾರದ ವಶವಾಗುತ್ತಾ? ನಕಲಿ ವಕ್ಫ್ ಆಸ್ತಿ ಮೇಲೂ ಹರಿಯುತ್ತಾ ಯೋಗಿ बुलडोजर. अगर ट्रस्ट में गलती हो गई, उस ट्रस्ट में एक मुसलमान को तुम मेंबर बना लेते और बाद में जब ये घोटाला सामने आया तुम उस मुसलमान को ले जाकर एनकाउंटर कर देते, बुलडोजर से उसका घर तोड़ देते, केस क्लोज. ಅಸಾದುದ್ದೀನ್ ಓವೈಸಿ ರಾಮ ಮಂದಿರದ ಹುಂಡಿ ಕಳ್ಳತನದ ಬಗ್ಗೆ ಆಡಿದ ಮಾತಿದು. ಹಿಂದೂಗಳ ಮೇಲೇಕೆ ಬುಲ್ಡೋಜರ್ ಓಡಿಸಲ್ಲ ಅನ್ನೋ ಓವೈಸಿ ಲೇವಡಿಗೆ ಈಗ ಉತ್ತರ ಸಿಕ್ಕಿದೆ. ರಾಮ ಮಂದಿರ ಹುಂಡಿ ಕಳ್ಳತನದ ಆರೋಪಿ ಲವ್ ಕುಶ್ ಮಿಶ್ರಾ ಅವರ ಮನೆಗೆ ನೋಟಿಸ್ ನೀಡಲಾಗಿದೆ. ಮನೆ ಕಟ್ಟುವಲ್ಲಿ ಕಾನೂನು ಉಲ್ಲಂಘಿಸಿದ್ದಲ್ಲಿ ಆ ಮನೆಗೂ ಬುಲ್ಡೋಜರ್ ಹೋಗಲಿದೆ. ಇನ್ನು ರಾಮ ಮಂದಿರದ ಹುಂಡಿ ಬಗ್ಗೆ ಮಾತನಾಡುವ ಮುನ್ನ ಓವೈಸಿ ತಮ್ಮದೇ ಸಮುದಾಯದ ಹೆಸರಿನಲ್ಲಿ ನಡೆಯುತ್ತಿರುವ ವಕ್ಫ್ ಆಸ್ತಿಗಳ ಅಕ್ರಮದ ಬಗ್ಗೆ ಮೌನವಾಗಿದ್ದಾರೆ. ಆದರೆ ಯೋಗಿ ಆದಿತ್ಯನಾಥ್ ಮರೆತಿಲ್ಲ. ಹಾಗಾಗಿ ಅಕ್ರಮ ವಕ್ಫ್ ಆಸ್ತಿಗಳ ಮೇಲೆ ಕ್ರಮ ಕೈಗೊಳ್ಳಲು ಯೋಗಿ ಸರ್ಕಾರ ಚಿಂತನೆ ನಡೆಸಿದೆ. ಏನಿದು ಯೋಗಿ ಸರ್ಕಾರದ ಹೊಸ ಸ್ಟ್ರಾಟಜಿ? ಇಲ್ಲಿದೆ ಡೀಟೇಲ್ಸ್. ಮೋದಿ ಸರ್ಕಾರದ ಹೊಸ ವಕ್ಫ್ ಕಾನೂನಿನಡಿ ಎಲ್ಲ ವಕ್ಫ್ ಆಸ್ತಿಗಳ ಸಂಪೂರ್ಣ ವಿವರಗಳನ್ನು 1 ವರ್ಷದೊಳಗೆ ಸರ್ಕಾರದ ಉಮ್ಮೀದ್ ಪೋರ್ಟಲ್ನಲ್ಲಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡಲು ಆದೇಶಿಸಲಾಗಿತ್ತು. ಈ ಗಡುವು ಮುಗಿದಾಗ ಹೊರಬಂದ ಸತ್ಯಗಳು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅನ್ನು ಮಂಡಿಯೂರುವಂತೆ ಮಾಡಿದೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರದ ಹಂಟಿಂಗ್. ದೇಶದಲ್ಲೇ ಅತಿ ಹೆಚ್ಚು ವಕ್ಫ್ ಆಸ್ತಿಗಳನ್ನು ಹೊಂದಿರುವ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ. ಯುಪಿಯಲ್ಲಿ ಸುಮಾರು 1,52,000 ವಕ್ಫ್ ಆಸ್ತಿಗಳು ದಾಖಲಾಗಿದ್ದವು. ಆದರೆ ಇವುಗಳಲ್ಲಿ ಕೇವಲ 1,33,000 ಆಸ್ತಿಗಳಿಗೆ ಮಾತ್ರ ಅಧಿಕೃತ ಅನುಮೋದನೆ ಇತ್ತು. ಜೂನ್ 2026ರ ವೇಳೆಗೆ ಉಮ್ಮೀದ್ ಪೋರ್ಟಲ್ನಲ್ಲಿ ಕೇವಲ ಕೆಲವು ಸಂಸ್ಥೆಗಳು ಮಾತ್ರ ಸರಿಯಾದ ದಾಖಲೆಗಳನ್ನು ನೀಡಲು ಶಕ್ತವಾದವು. ಇನ್ನುಳಿದ ಸುಮಾರು 13,552 ಸಂಸ್ಥೆಗಳು ನಿಗದಿತ ಸಮಯದೊಳಗೆ ಯಾವುದೇ ಕಾನೂನಾತ್ಮಕ ದಾಖಲೆಗಳನ್ನು ಸಲ್ಲಿಸಲು ವಿಫಲವಾದವು. ದಾಖಲೆಗಳ ಕೊರತೆ ಮತ್ತು ಅಕ್ರಮಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಬರೋಬ್ಬರಿ 31,000 ಆಸ್ತಿಗಳ ರಿಜಿಸ್ಟ್ರೇಷನ್ ಅನ್ನು ನೇರವಾಗಿ ರದ್ದುಗೊಳಿಸಲಾಗಿದೆ. ವಕ್ಫ್ ನಂಬರಿನಲ್ಲಿದ್ದ ಈ ಜಮೀನುಗಳ ಮೇಲೆ ಕೇವಲ ಕಬಳಿಕೆ ಇತ್ತೇ ವಿನಃ ಯಾವುದೇ ಅಸಲಿ ಕಾಗದ ಪತ್ರಗಳಿರಲಿಲ್ಲ ಎಂಬುದು ಯೋಗಿ ಸರ್ಕಾರದ ತನಿಖೆಯಿಂದ ಸಾಬೀತಾಗಿದೆ. ದೆಹಲಿ ಮತ್ತು ಬಿಹಾರದಲ್ಲೂ ಮಹಾವಂಚನೆ ಬಯಲು. ಇನ್ನು ದೇಶದ ರಾಜಧಾನಿ ದೆಹಲಿಯಲ್ಲಿ 3.8 ಲಕ್ಷಕ್ಕೂ ಅಧಿಕ ಕ್ಲೇಮ್ಗಳನ್ನು ಅಲ್ಲಿನ ಸರ್ಕಾರ ತಿರಸ್ಕರಿಸಿದೆ. ಬಿಹಾರದಲ್ಲಿ ಮಾತ್ರ ವಕ್ಫ್ ಬೋರ್ಡ್ ಬಳಿ ಸುಮಾರು 2 ಲಕ್ಷ ಎಕರೆ ಜಮೀನಿದೆ. ಇದರ 20% ಭಾಗದಲ್ಲಿ ಅಂಗಡಿಗಳಿದ್ದರೆ 15% ಭಾಗದಲ್ಲಿ ಮನೆಗಳನ್ನು ಕಟ್ಟಿ ವಕ್ಫ್ ಹೆಸರಿನಲ್ಲಿ ವಾಣಿಜ್ಯ ವ್ಯವಹಾರ ನಡೆಸಿ ಹಣ ಮಾಡಲಾಗುತ್ತಿತ್ತು. ಆದರೆ ಈಗ ಭೂಮಾಫಿಯಾಗಳು ಮತ್ತು ಅಕ್ರಮ ಒತ್ತುವರಿದಾರರ ವಿರುದ್ಧ ಬಿಹಾರದಲ್ಲೂ ನೋಟಿಸ್ ಜಾರಿಗೊಳಿಸುವ ಪ್ರಕ್ರಿಯೆ ಆರಂಭವಾಗಿದೆ. ವಕ್ಫ್ ಮಂಡಳಿಗಳಿಗೆ ಸುಪ್ರೀಂ ಕೋರ್ಟ್ನಲ್ಲೂ ಸೋಲು. ವಕ್ಫ್ನ ಈ ಮಹಾ ಆಟ ಈಗ ಸಂಪೂರ್ಣವಾಗಿ ಬಯಲಾಗಿದೆ. ಉತ್ತರ ಪ್ರದೇಶದಲ್ಲಿ ಈಗ ನೋಂದಣಿ ರದ್ದಾಗಿರುವ ಒಟ್ಟು 31,000 ಆಸ್ತಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ನಿರ್ಧರಿಸಲಾಗಿದೆ. ಇವುಗಳ ಮೇಲೆ ಯೋಗಿ ಸರ್ಕಾರ ಇನ್ನು ಮುಂದೆ ಬುಲ್ಡೋಜರ್ ಚಲಾಯಿಸುತ್ತಾ ಅಥವಾ ಇವುಗಳನ್ನು ಸರ್ಕಾರದ ವಶಕ್ಕೆ ಪಡೆಯುತ್ತಾ ಎಂಬುದನ್ನು ಕಾದುಗೊಡಬೇಕಿದೆ. ರಾಮ ಮಂದಿರದ ಹುಂಡಿ ಬಗ್ಗೆ ಮಾತನಾಡುವ ಓವೈಸಿನಂತಹ ನಾಯಕರ ಮೇಲೆಯೇ ವಕ್ಫ್ ಆಸ್ತಿ ಕಬಳಿಕೆಯ ಆರೋಪವಿದೆ. ಅಂಥವರೆಲ್ಲರಿಗೂ ಇನ್ನು ಮುಂದೆ ಕಾನೂನಿನ ಕುಣಿಕೆ ಬೀಳೋದು ನಿಶ್ಚಯವಾಗಿದೆ.